ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕು ಮೇವುಂಡಿ ಗ್ರಾಮದ ಸತ್ಯ ಶರಣರ ಮೊಹರಂ ವಿಡಿಯೋ ಭಕ್ತಿ ಗೀತೆ. ಈ ಗೀತೆಯನ್ನು ಹೊರಗಡೆ ತಂದವರು ಮೇವುಂಡಿ ಗ್ರಾಮದ ಸರ್ವಧರ್ಮದ ಸಕಲ ಸದ್ಭಕ್ತರು. ಈ ಗೀತೆಗೆ ಸಾಹಿತ್ಯ ಬರೆದವರು ಮಲ್ಲೇಶ್ ಪೂಜಾರ್ ಸಾಕಿನ್ ಸಂಬಾಪುರ. ಗಾಯಕರು ಮುದುಕಣ್ಣ ಮೊರಬ್, ವಾದ್ಯಗೋಷ್ಠಿ ಫಯಾಜ್ ಕುಷ್ಟಗಿ, ಧ್ವನಿ ಮುದ್ರಣ ಶ್ರೀ ರೆಕಾರ್ಡಿಂಗ್ ಸ್ಟುಡಿಯೋ ಹೆಬ್ಬಳ್ಳಿ. ಇಂಥ ಗೀತೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಗೀತೆಯನ್ನು ಕೇಳಿ ಆನಂದಿಸಿ ಆನಂದಿಸಿ. ಸತ್ತುಳ್ಳ ಶರಣರ ಶಕ್ತಿಯ ಅವತಾರ ಮೇವುಂಡಿ ಗ್ರಾಮದಾಗ ನೆಲೆಸಿ ನಿಂತಾರ. ನಂಬಿ ಬಂದ ಭಕ್ತರನ್ನೆಲ್ಲ ಇವರು ಮಾಡ್ತಾರ ಉದ್ಧಾರ. ಸರ್ವ ಧರ್ಮ ಒಂದಾಗಿ ಮಾಡ್ತಾರಿ ಮೊಹರಂ ಸಡಗರ. ಭಾವೈಕ್ಯತೆಗೆ ಮೇವುಂಡಿ ಗ್ರಾಮ ನಾಡಿಗೆ ಜಾಹೀರ. ಮೌಲಾವಲಿ, ಕಾಸಿಮ್ ಅಲಿ, ಅಕ್ಬರ್ ಅಲಿ, ಮೈಬೂ ಸುಬಾನಿ, ದೊಡ್ಡ ಲಾಲ್ ಸಾಬ್, ಸಣ್ಣ ಲಾಲ್ ಸಾಬ್ ಶರಣರ ಎಲ್ಲ ಶರಣರು ಮಾಡುತ್ತ ಬಂದರ ಭೂಲೋಕ ಸಂಚಾರ. ಮೇವುಂಡಿ ಭಕ್ತರ ಮ್ಯಾಗ ಬಿತ್ತು ಶರಣರ ನೆದರ. ಇಲ್ಲೇ ನೆಲಸಾಕ ಶರಣರು ಮಾಡ್ಯಾರ ನಿರ್ಧಾರ. ಆಗಿನ ಕಾಲದಾಗ ಊರಿನ ಹಿರಿಯರೆಲ್ಲ ಕೂಡಿಕೊಂಡು ಸತ್ತುಳ್ಳ ಶರಣರನ ಮಾಡ್ಯಾರಿ ವಿಚಾರ. ಸತ್ಯ ತೋರ್ಸಿದರ ನಿಮಗ ಜಾಗ ಕೊಡ್ತೇವಂತಾರ. ಸತ್ಯ ಶರಣರು ಪವಾಡ ಮಾಡಿ ಶಕ್ತಿ ತೋರ್ಸ್ಯಾರ. ಅಂದಿನಿಂದ ಮೊಹರಂ ಮಾಡುತ್ತ ಬಂದರ ಕೇಳ್ರಿ ಊರವರ. ಅಳವುಂಡಿ ಮನೆಯವರಾದ ವೆಂಕಣ್ಣ ಎನ್ನುವವರು ಮಕ್ಕಳಿಲ್ಲವೆಂದು ಮನದಾಗ ನೊಂದಾರ. ಮೊಹರಂ ಹಬ್ಬದಾಗ ಶರಣರನ ತರಿಬಿ ಕೇಳ್ಯಾರ. ನನಗ ಮಕ್ಕಳ ಭಾಗ್ಯ ನೀಡು ನಿನ್ನ ಶಕ್ತಿ ಇದ್ದರ. ವರ್ಷ ತುಂಬುದುರಾಗ ಶರಣರು ಮಕ್ಕಳ ನೀಡ್ಯಾರ. ಶರಣರ ಹರಿಕೆ ತೀರಿ ಸಾಕ ಮುಂಡುರ್ಗಿಗೆ ಹೋಗಿ ಇವರು ಸುಂದರವಾದ ಡೋಲಿಯೊಂದು ಮಾಡಾಕ ಹಾಕ್ಯಾರ. 1942ಕ್ಕ ಆತ್ರಿ ತಯ್ಯಾರ. ಮೈಸೂರ ಅಂಬಾರಿ ಅಂಗ ಡೋಲಿ ಕೆತ್ಯಾರ ಸುಂದರ. ಇವರ ಡೋಲಿ ಮ್ಯಾಗ ಬಿತ್ತು ಮುಂಡುರ್ಗಿಯವರ ನೆದರ. ಡೋಲಿ ತಯ್ಯಾರಾಗೇತಂತ ಮೇವುಂಡಿಯ ಹಿರಿಯರು ಮುಂಡುರ್ಗಿಗೆ ಹೋಗಿ ತಮ್ಮ ಡೋಲಿ ಕೇಳ್ಯಾರ. ಡೋಲಿ ಕೊಡುವುದಿಲ್ಲ ಅಂತ ಇವರು ನ್ಯಾಯ ಮಾಡ್ಯಾರ. ಆಗಿನ ಕಾಲದಾಗ ಮುಲ್ಲಾ ಇದ್ರು ಇಮಾಮ ಸಾಬರ. ಅವರ ಮುಂದ ಬಂದು ನಡೆದ ಘಟನೆ ಹೇಳ್ಯಾರಿ ಊರವರ. ನಮ್ಮ ಡೋಲಿ ಕೊಡುವುದಿಲ್ಲ ಅನ್ನಾಕ ಅವರ್ಯಾರ ಅಂತ ಮೊಹರಮದಾಗ ಅಲ್ಲಿಗೆ ಹೋಗ್ಯಾರಿ ಇಮಾಮರ. ಡೋಲಿ ಮುಂದ ಕುಂತು ಶರಣರ ಹೆಸರಿಲೆ ಓದಿಕೆ ಹಾಕ್ಯಾರ. ನನ್ನ ಹಿಂದ ನೀನು ಬರಬೇಕಂತ ಆಜ್ಞೆ ಮಾಡ್ಯಾರ. ಇವರ ಹಿಂದ ಡೋಲಿ ಬಂತು ಕೇಳರಿ ಬರಬರ. ಡೋಲಿ ಬಂದ ಮ್ಯಾಗ ಶರಣರು ಶಕ್ತಿಯು ಹೆಚ್ಚಾಗಿ ನೂರಾರು ಪವಾಡ ಮಾಡ್ಯಾರ. ಸಂದಲ ರಾತ್ರಿ ಶರಣರ ಸವಾರಿ ನಡೆದಿತ್ತ ಜೋರ. ಲಾಲ್ ಸಾಬ್ ಶರಣರು ಮೇವುಂಡ್ಯಾಗ ಮೈದುಂಬಿ ಬಂದಾರ. ಹಾವೇರಿ ತಾಲೂಕ ನಿಲುಗಲ್ನ್ಯಾಗ ಶಕ್ತಿ ತೋರ್ಸ್ಯಾರ. ಎರಡು ಊರಾಗ ಸವಾರಿ ಒಂದೇ ಸಮಯಕ್ಕ ನಡೆದಿತ್ತ. ಮೇವುಂಡ್ಯಾಗ ಅಗ್ನಿ ಕುಂಡ ಶರಣರು ಜಿಗಿದಾರ. ಬೆಂಕಿ ತಂದು ಹನುಮಂತರಾಯರ ಉಡಿಯಾಗ ಹಾಕ್ಯಾರ. ಬೆಂಕಿ ಶರಣರು ಪಾದುಕೆ ಮಾಡಿ ಪವಾಡ ಮಾಡ್ಯಾರ. ಅದೇ ಸಮಯಕ್ಕ ನೆಲ್ಲೂರ ದೇವರು ಕೆಳಗ ಕುಂತಾರ.
ಕಡೆಗೆ ಹೋಗೇನಿ ಅಂದಾರ. ನಿಲುಗಲ ಹಿರಿಯರು ಮೇವುಂಡಿ ಗ್ರಾಮಕ್ಕ ಬಂದಾರ. ಶರಣರ ಪಾದುಕೆ ನೋಡಿ ದೈವ ಬೆರಗಾಗಿ ನಿಂತಾರ. ಮೊಹರಮ ಕಡೆಯ ದಿವಸ ಸತ್ತುಳ್ಳ ಶರಣರು ಮಜಲಿನ ಜೊತೆಗೆ ಹೊಳೆಯ ಕಡೆಗೆ ಹೊರಟಾರ. ಅಲ್ಲಿ ಗರ್ಭಿಣಿ ರಾಯರ ಮನೆಯ ಸೊಸೆಯು ನಿಂತಾರ. ಮೈಬೂ ಸುಬಾನಿಯವರು ಗಂಡು ಕೂಸಿನ ಎತ್ತಿಕೊಂಡಾರ. ಆ ಮಗುವನ್ನು ರಾಯರ ಸೊಸೆಗೆ ಉಡಿಯ ತುಂಬ್ಯಾರ. ಶರಣರು ಉಡಿಯ ತುಂಬಿದ 3ನೇ ತಿಂಗಳು ರಾಯರ ಸೊಸೆ ಸುಂದರವಾದ ಗಂಡು ಮಗುವಿಗೆ ಜನ್ಮ ಕೊಟ್ಟಾರ. ರಾಯರು ಸತ್ತುಳ್ಳ ಶರಣರಿಗೆ ಹರಿಕೆ ಮುಟ್ಟಿಸ್ಯಾರ. ರಾಯರ ಮನೆತನಕ ಶರಣರು ಒಲಿದು ಬಂದಾರ. ಸೂರ್ಯ ಚಂದ್ರ ಇರುವ ತನಕ ನೆರಳು ನೀಡ್ತೇನಂದಾರ. ಗಂಧ ರಾತ್ರಿ ಕಾಶಿಮ ಶರಣರು ಸವಾರಿ ಎದ್ದು ಕುಂಡ ಸಿಗಿದು ಬೆಂಕಿ ತಂದು ರಾಯರ ಉಡಿಯ ಒಳಗ ಹಾಕ್ಯಾರ. ಬೆಂಕಿ ಬೆಳ್ಳಿ ಪಂಜ ಮಾಡಿ ಅದರಾಗ ಹಸ್ತವ ಇಟ್ಟಾರ. ಪವಾಡ ಮಾಡಿ ಪಂಜ ಹಿಡಿದು ಸವಾರಿ ಕೇಳರಿ ಮಾಡ್ಯಾರ. ಶರಣರೋಳು ದೊಡ್ಡ ಶರಣ ಇವರು ಕಾಸಿಮ ಶರಣರ. ಅಕ್ಬರ್ ಅಲಿ ಬೆಂಕಿ ನೀಡಿ ಬೆಂಕಿಯಿಂದ ಪಾದುಕೆ ಮಾಡಿ ಪಾದುಕೆ ಮಧ್ಯದಲ್ಲಿ ಶಿವನ ತ್ರಿಶೂಲ ಇಟ್ಟಾರ. ಮೌಲಾವಲಿ ಬೆಂಕಿ ನೀಡಿ ಉತ್ತತ್ತಿ ಮಾಡ್ಯಾರ. ಸಣ್ಣ ಲಾಲ್ಸಾಬಲಿ ಸಂತಾನ ಭಾಗ್ಯ ನೀಡ್ತಾರ. ಎಲ್ಲ ಶರಣರು ಭಕ್ತರ ಬಾಳಿಗೆ ಬೆಳಕ ಆಗ್ಯಾರ. ಡಂಬಳ ಗ್ರಾಮದ ಒಬ್ಬ ಹುಡುಗಗ 2 ಕಾಲು ಹೋಗ್ಯಾವಂತ. ತಂದೆ ತಾಯಿ ಇಬ್ಬರು ಮಗನ ಹೊತ್ತು ತಂದಾರ. ಮೌಲಾವಲಿಯವರ ಪಾದುಕ ಹಾಕಿ ತಂದಾರ ಕಣ್ಣೀರ. ಸತ್ಯ ಶರಣರು ಕ್ಷಣದಾಗ ಕಾಲು ನೀಡ್ಯಾರ. ಹುಡುಗನ ಹುಲಿ ಸೋಗ ಹಾಕಿ ವರ್ಷ ಕುಣಿಯಕ ಹಚ್ತಾರ. ಅಮಾವಾಸಿ ಗುರುವಾರ ರವಿವಾರ ಗದ್ದಗಿ ಹಾಕಿ ಬಂದ ಭಕ್ತರಿಗೆ ಶರಣರು ವರವ ಕೊಡ್ತಾರ. ಪ್ರತಿ ಅಮಾವಾಸಿ ದರ್ಗಾದಾಗ ಪ್ರಸಾದ ಮಾಡ್ತಾರ. ಮೊಹರಮದಾಗ ಹೈತಾಪುರ ಸತ್ಯ ಶರಣರ 3 ವರ್ಷಕ್ಕೊಮ್ಮೆ ಅಲ್ಲಿ ದೇವ್ರು ಇಲ್ಲಿಗೆ ಬರ್ತಾರ. ಅಮಾವಾಸಿಯಿಂದ 3ನೇ ದಿನಕ್ಕ ಗುದ್ದಲಿಯ ಹಾಕ್ತಾರ. 5ನೇ ದಿನ ಎಲ್ಲ ಶರಣರು ಗದ್ದಿಗೆ ಏರ್ತಾರ. ಒಮ್ಮೆ ನೋಡ್ಬೇಕ್ರಿ ಸತ್ತುಳ್ಳ ಶರಣರ ಶೃಂಗಾರ. ದರಿಗೆ ಇಳಿದು ಬಂದಂಗ ಕೈಲಾಸ ಮಂದಿರ. ಹೆಜ್ಜೆ ಹುಡುಗರು ತಿಂಗಳ ಮುಂಚೆ ಆಗ್ತಾರಿ ತಯ್ಯಾರ. ಏಳನೇ ಸವಾರಿ ದಿವಸ ಗ್ರಾಮದ ದೇವತ್ಯಾರು ಕೇಳರಿ. ದ್ಯಾಮಮ್ಮ ದುರ್ಗಮ್ಮಗ ಸೀರೆ ಉಡಿಸ್ತಾರ. ದೇವತ್ಯಾರು ಉಡಿ ತುಂಬಿ ಅಗ್ನಿ ಕುಂಡಕ ಕಿಚ್ಚ ಹಚ್ಚತಾರ. ಕಾಸಿಮ ಶರಣರು ಮೈಬೂ ಸುಬಾನಿ ಸವಾರಿ ಹೇಳ್ತಾರ. ಅಗ್ನಿ ಹಾದು ಮಳೆ ಬೆಳೆಯ ವಾಣಿ ನುಡಿತಾರ. ಊರಾಗ ಹೋಗಿ ಶರಣರು ಭಕ್ತರಿಗೆ ವರವ ನೀಡಿ ಮರಳಿ ಮಸೂತಿಗೆ ಬಂದು ಗದ್ದಿಗೆ ಏರ್ತಾರ. ಸಂದಲ ರಾತ್ರಿ ಅಕ್ಬರ್ ಅಲಿ ಮೌಲಾವಲಿಯವರ ದೊಡ್ಡ ಲಾಲ್ ಸಾಬ ಸಣ್ಣ ಲಾಲ್ ಸಾಬ ಶರಣರ ಅಗ್ನಿ ಹಾದು ಊರಾನ ಭಕ್ತರ ಮನಿಗೆ ಹೋಗ್ತಾರ. ಮರುದಿನ ಕತ್ತಲ ರಾತ್ರಿ ಡೋಲಿ ಜೊತೆಗೆ ಎಲ್ಲ ಶರಣರು ಅಗ್ನಿ ಹಾದು ಭಕ್ತರಿಗೆಲ್ಲ ಹೇಳಿಕೆ ಹೇಳ್ತಾರ. ಬೆಳಗಿನ 5ಕ್ಕ ಅಲಾಯಿ ಬಲಾಯಿ ಕಟ್ಟಿಗೆ ಹೋಗ್ತಾರ. ಗುಂಗಿ
ಹುಳ ಬಂದು ದೇವರಿಗೆ ಅಲಾಯಿ ಬಲಾಯಿ ಕೊಟ್ಟರ ಅಲ್ಲಿಂದ ಮಸೂತಿಗೆ ಬಂದು ಎಲ್ಲರೂ ಗದ್ದಿಗೆ ಏರ್ತಾರ ಸಾಯಂಕಾಲ 4ಕ್ಕೆ ಶರಣರು ಹೊಳಿಗೆ ಹೋಗಾಕ ಮೋಜು ಮಜಲಿನ ಜೊತೆಗೆ ಎಲ್ಲರೂ ಸವಾರಿ ಹೋಗ್ತಾರ ಸುತ್ತು 10 ಹಳ್ಳಿ ಭಕ್ತರು ಇಲ್ಲಿಗೆ ಬರ್ತಾರ ವರ್ಷದ ವಾಣಿಯ ನುಡಿದು ಶರಣರು ಹೊಳಿಗೆ ಹೋಗ್ತಾರ ಮಲ್ಲೇಶ ಪೂಜಾರನ ಕವನ ಮೊರಬದ ಮುದುಕಣ್ಣ ಹಾಡ್ಯಾರ ಸತ್ತುಳ್ಳ ಶರಣರ ಶಕ್ತಿಯ ಅವತಾರ ಮೇವುಂಡಿ ಗ್ರಾಮದಾಗ ನೆಲೆಸಿ ನಿಂತಾರ ನಂಬಿ ಬಂದ ಭಕ್ತರನ್ನೆಲ್ಲ ಇವರು ಮಾಡ್ತಾರ ಉದ್ಧಾರ